ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಚಿಲ್ಲಾಗಿರೋ, ರಿಲ್ಯಾಕ್ಸ್ ಆಗಿರೋ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟು ಪ್ಯಾಷನ್ ಫ್ರೂಟ್ ಜ್ಯೂಸ್. ನೀವೆಲ್ಲ ಪ್ಯಾಷನ್ ಫ್ರೂಟ್ ಜ್ಯೂಸ್ ಬಗ್ಗೆ ಕೇಳಿದ್ದೀರಾ ಅನ್ಕೋತೀನಿ. ಇದು ಸ್ವಲ್ಪ ರೇರ್ ಫ್ರೂಟು, ಈಗ ಸ್ವಲ್ಪ ಟ್ರೆಂಡಿ ಆಗಿರೋ ಫ್ರೂಟು. ನೋಡಿ, ಈ ರೀತಿ ಇರುತ್ತೆ ಇದು. ಸೊ ಕಟ್ ಮಾಡಿದ್ರೆ ಮಧ್ಯದಲ್ಲಿ ಬರೀ ಒಂದು ಸ್ಮಾಲ್ ಟೇಬಲ್ ಸ್ಪೂನಷ್ಟು ಮಾತ್ರ ಒಳಗಡೆ ಹಣ್ಣಿರುತ್ತೆ ಅಷ್ಟೇ. ಇದು ನೋಡಿ ಎಷ್ಟು ಚೆನ್ನಾಗಿ ಆ ಟೇಬಲ್ ಸ್ಪೂನಲ್ಲಿ ನಾವೆಲ್ಲ ತೊಗೊಂಡ್ರೆ ನೋಡಿ, ತೋರಿಸ್ತೀನಿ. ನನಗೆ ಈಗೆಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ ನಾನು. ಇಷ್ಟು ಕೂಡ ಇರಲ್ಲ, ಇಷ್ಟೇ ಒಂದು ಹಣ್ಣಲ್ಲಿ ನಿಮ್ಗೆ ಇಷ್ಟೇ ಒಂದೇ ಸ್ಪೂನಷ್ಟು ನಿಮಗೆ ಹಣ್ಣು ಸಿಗುತ್ತೆ. ಇದನ್ನೆಲ್ಲ ಈಗ ನಾನು ಜಾರ್ಗೆ ಹಾಕ್ಕೊಂಡು ಒಂದೇ ಸಮ ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು, ಯಾಕೆಂದರೆ ಬೀಜ ಎಲ್ಲ ಇರುತ್ತೆ. ಅದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ನೋಡ್ಕೊಂಡು ಹಾಕ್ಕೋಬೋದು. ಅದಾದಮೇಲೆ ದೊಡ್ಡ ಜರಡೆ ಇರುತ್ತೆ ನಿಮಗೆ, ಅಂದರೆ ಫಿಲ್ಟ್ರು, ಮಾಮೂಲಿ ಕಾಫಿ ಫಿಲ್ಟ್ರಲ್ಲ, ಸ್ವಲ್ಪ ಈ ರೀತಿಯಾದ ಫಿಲ್ಟ್ರನ್ನ ಯೂಸ್ ಮಾಡಿ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಅಂಥ ಫ್ರೂಟ್ ಜ್ಯೂಸ್ದು, ಫ್ಯಾಷನ್ ಫ್ರೂಟ್ ಜ್ಯೂಸ್ದು ಪಲ್ಪಿನ ನೋಡಿ ಈ ಥರ ಹಾಕ್ಕೊಂಡು ನಾವು ಒಂದು ಸ್ಪೂನಲ್ಲಿ ಈ ಥರ ಕಲಿಸ್ತಾ ಬರ್ತೀನಿ. ಆಗ ಆ ಪಲ್ಪಿ ಎಲ್ಲ ಕೆಳಗಡೆ ಒಂದು ಬೌಲ್ಗೆ ಸ್ಟೋರ್ ಆಗುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಿಕ್ನೆಸ್ಸು ಮಾಮೂಲಿ ಜ್ಯೂಸ್ ತಿಕ್ನೆಸ್ ನಿಮಗೆ ಹೇಗೆ ಬೇಕೋ ಹಾಗೆ ನೀರು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ನಾವು ಅದನ್ನು ಫಿಲ್ಟ್ರ್ ಮಾಡ್ತಾ ಬಂದರೆ ಆ ಬೀಜಗಳೆಲ್ಲ ಲಾಸ್ಟಲ್ಲಿ ಉಳ್ಕೊಳ್ಳುತ್ತೆ, ಜ್ಯೂಸ್ ಮಾತ್ರ ನಮಗೆ ಸಿಗುತ್ತೆ. ನೋಡೋದ್ರಲ್ಲ ಈಗ ಯಾವ ರೀತಿ ಉಳ್ಕೋತು ಅಂತ ನೋಡಿ. ಈಗ ಪಲ್ಪಿ ಎಲ್ಲ ನಮಗೆ ಕೆಳಗಡೆ ಬಂತು. ಈಗ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡ್ರೆ ಸೂಪರ್ ಡೂಪರ್ ಆಗಿರುವಂತಹ ಒಳ್ಳೆ ಪ್ಯಾಷನ್ ಫ್ರೂಟ್ ಜ್ಯೂಸ್ ರೆಡಿ ಆಗುತ್ತೆ. ಇದು ಕೂಡ ನಿಮ್ಮ ಮನೇಲಿ ಖಂಡಿತ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಏನೇ ಇದ್ದರೂ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಚಿಲ್ಲಾಗಿರುವಂತಹ ರಿಲ್ಯಾಕ್ಸ್ ಆಗಿ ಒಂದು ಒಳ್ಳೆ ಫ್ರೂಟ್ ಜ್ಯೂಸ್ನ, ಡಿಫ್ರೆಂಟ್ ಫ್ರೂಟ್ ಜ್ಯೂಸ್ನ ಮಾಡಿ ಕುಡಿಬೋದು. ಥ್ಯಾಂಕ್ ಯು ಫ್ರೆಂಡ್ಸ್.